ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಚಿರಾಂತ್ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳಪ್ಪ. ದೇವರು ನಿಮಗೆ ಆಯುಷು ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ. ವಿಶು ಹ್ಯಾಪಿ ಬರ್ತ್ಡೇ ಚಿರಾಂತ್, ಗಾಡ್ ಬ್ಲೆಸ್ ಯು. ಇನ್ನೊಂದು ಬೇಜಾರಿನ ವಿಷಯ ಏನಂತಂದರೆ ದ್ಯಾವಮ್ಮನ ಮಕ್ಕಳು ಯಾರೂ ನೋಡ್ತಾನೆ ಇಲ್ಲ. ಫಸ್ಟಿಂದ ಏನು ನೋಡ್ತಾ ಇದ್ರು ಅವರಲ್ಲೂ ಸ್ವಲ್ಪ ಜನ ದ್ಯಾವಮ್ಮನ ಮಕ್ಕಳು ನೋಡೋದು ಬಿಟ್ಟಿದ್ದಾರೆ ಅಂತ ನನ್ನ ಅನಿಸಿಕೆ. ಯಾಕೆ ನೋಡ್ತಿಲ್ಲ, ಏನಾಗಿದೆ ವಿಡಿಯೋಗೆ ದಯವಿಟ್ಟು ಏನಂತ ಹೇಳಿ. ಯಾರೂ ನೋಡ್ತಾನೆ ಇಲ್ಲ. ಬೇಕಂತಂದರೆ ಹೋಗಿ ದ್ಯಾವಮ್ಮನ ಮಕ್ಕಳು ವಿಡಿಯೋ ಓಪನ್ ಮಾಡಿ ನೋಡಿ ವ್ಯೂಸ್ ಎಷ್ಟು ಬಂದಿದೆ ಅಂತ. ಯಾರೂ ನೋಡ್ತಿಲ್ಲ, ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಾ? ಏನಾಯಿತು? ಸ್ಟೋರಿ ಏನಾದರೂ ಚೇಂಜ್ ಮಾಡಬೇಕಾ? ದಯವಿಟ್ಟು ಏನಾದರೂ ಇದ್ದರೆ ಹೇಳಿ. ನನಗಂತೂ ತುಂಬಾ ಬೇಜಾರಾಗ್ಬಿಟ್ಟಿದೆ. ದ್ಯಾವಮ್ಮನ ಮಕ್ಕಳು ವ್ಯೂಸೇ ಬರ್ತಾಯಿಲ್ಲ. ದ್ಯಾವಮ್ಮನ ಮಕ್ಕಳು ಒಂದು ಮತ್ತು ಇನ್ನೊಂದು ಬಡ್ಡಿ ಬಂಗಾರಮ್ಮ, ಅದೊಂದು ವಿಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ನಾನು. ನೋಡಿದ್ರೆ ದ್ಯಾವಮ್ಮನ ಮಕ್ಕಳು ಯಾರೂ ನೋಡ್ತಾನೇ ಇಲ್ಲ. ಏನು ಮಾಡಬೇಕಂತಲೇ ನನಗೆ ಗೊತ್ತಾಗ್ತಾಯಿಲ್ಲ. ಗೌರಾ, ಓಹೋ, ಏನಪ್ಪ ಇದು ಮದುವೆಗೊಂದು ರೆಡಿ ಆಗಿಬಿಟ್ಟಿದ್ಯಾ? ಮೂರನೇ ಮದುವೆ ನಾನು ಮಾಡ್ಕೊಂತೀಯ ಹೆಂಗೆ? ಅಯ್ಯೋ ಇರೋ ಇಬ್ಬರ ಹತ್ರ ಹೋಗೋದೇ ಕಷ್ಟ, ಇನ್ನು ಮೂರನೇ ಮದುವೆ ಬೇರೆ ಮಾಡ್ಕೊಂತೀನಿ. ವಯಸ್ಸಿಗೆ ಬಂದಿರೋ ಮಕ್ಕಳಿಗೆ ಮದುವೆ ಮಾಡಿದ್ರೆ ಸಾಕು. ಪಟೇಲಪ್ಪನ ಹೇಳಿದ್ನ, ಅದೇ ಶಿವಂಕಿ ಹೆಣ್ಣು ನೋಡೋಕೆ ಹೋಗ್ಬೇಕಂತೆ. ಓದ್ತಾ ಇದ್ದೀನಿ, ಅಪ್ಪನಲ್ಲಿ ಕಾಯ್ಕೊಂಡವನೆ. ಹ್ಞೂ ಸರಿ ಓದ್ ಬರೀ, ದೇವ್ರು ಒಳ್ಳೇದು ಮಾಡಲಿ. ನೀನು ಬಂದಿದ್ರೆ ಸರೋಗಿತ್ತು. ಬೇಡ ಇನ್ನೊಂದ್ಸರಿ ಬರ್ತೀನಿ ನಾನು. ಗಟ್ಟಿ ಮಾತಾಗಲಿ, ಆಮೇಲೆ ಬರ್ತೀನಿ ನಾನು. ಏನಕ್ಕೆ ಇವಾಗ ಫಸ್ಟ್ ಹೆಂಗ್ಸ್ರು ಹೋಗೋದಾ? ಬೇಡ. ಸರಿ ಆಯ್ತು. ಹುಡುಗಿ ಏನೋ ಒಪ್ಪಿಗೆ ಆಯ್ತಂದ್ರೆ ಗಂಡನ ಕರ್ಕೊಂಡ್ ಬರ್ತೀರಿ ಅಂತ ಹೇಳ್ಬಿಟ್ಟು ಬರ್ತೀನಿ. ಹಂಗೆ ಮಾಡಿ. ಹುಡುಗಿ ಒಪ್ಪಿಗೆ ಆಗಿಲ್ಲ ಅಂತಂದ್ರೆ ಏನು ಮಾತಾಡ್ಬಿಟ್ರಿ? ಕದ್ದಿಲ್ ಬಂದ್ಬಿಟ್ರಿ. ಸರಿ ಓದ್ ಬರ್ಲಾ? ಓದ್ ಬರ್ರಿ. ಅಲ್ಲ, ನಮ್ಮ ನಿರ್ಮಲೆ ನನಗೆ ತಿಳಿದ್ರೆ ಇಷ್ಟೊಂದು ಮೈಸೂರು ಪಾಕ್ ತರಿಸಿಕೊಳ್ಳಲ್ಲ. ಏನಕ್ಕ? ಲೇ ನಿರ್ಮಲಾ, ಲೇ ಯಾಕ ಏನಕ್ಕೆ ಇಷ್ಟೊಂದು ಮೈಸೂರು ಪಾಕ್ ತರಿಸಿಕ್ಕಿದ್ಯಾ? ಎಲ್ಲಿಂದ ಬಂತು ನಿಮಗೆ ಕಾಸು ಇಷ್ಟೊಂದು? ಏನಕ್ಕೆ ತರಿಸಿಕ್ಕಿರೋದು ಇಷ್ಟೊಂದು ಮೈಸೂರು ಪಾಕು? ಒಬ್ಳೆ ತಿನ್ಬಿಡಕ್ಕ? ನಾನು ನೋಡಿದ್ಕೆ ಸರೋಯ್ತು. ಇಲ್ಲ ಅಂತಂದ್ರೆ ಒಬ್ಳೆ ತಿನ್ಬಿಡಿ ಗಂಟ್ಲುಕಾನ. ನಾನೇ ತಗೋಬೇಕೆ? ನೀನು ಒಟ್ಬಿಟ್ಟು ನೀನೇ ಎಲ್ಲ ತಗೊಂಬಂದಿದ್ವಾ? ಆ ಪಟೇಲಪ್ಪನ ನೆನ್ನೆ ಬಂದು ಹೇಳ್ಬಿಟ್ಟೋದ್ನೋ ಇವತ್ತು ಗಂಡು ಕಡೆಯವ್ರು ಬರ್ತಾರೆ ಅಂತ ಹೇಳ್ಬಿಟ್ಟು. ನೀನೇ ತಾನೇ ಹೋಗಿ ತಗೊಂಬಂದಿದ್ವಾ? ಯಾವ ಪಟೇಲಪ್ಪನ? ಯಾವ ಗಂಡೋರು? ನನಗೆ ಬರ್ತಾ ಇರೋ ಕೋಪ್ಕ ತಲೆಬೂಡೆ ಹೊಡೆದೋಬೇಕು, ಹಂಗೆ ಹೊಡಿಬೇಕು ಅನ್ಸ್ತದೆ. ಗಂಡು ಅಂತ ಮರ್ಯಾದೆ ಕೊಟ್ಟಿದ್ದೀನಿ, ಬಾಯಿ ಮುಚ್ಕೊಂಡು ಕೂತ್ಕೊಬೇಕು. ನನಗೂ ಅಷ್ಟೇ, ಬರ್ತಾ ಇರೋ ಕೋಪ್ಕ ಗೂಬಿಗೆ ಕಣಿಸ್ಬೇಕು ಅನ್ಸ್ತದೆ. ನೀನು ಒಟ್ಬಿಟ್ಟು ನೀನು ಕಟ್ಕೊಂಡಾಗಿದ್ದ ಇದೇ ಗೋಳಾಗೋಯ್ತು. ಇವಾಗ ನೋಡಿ ದಿನ ಗೈದಿಗೆ ಮಾಡ್ಕೋತೀಯ. ಅಲ್ಲ, ತಾನೇ ಹೋಗಿ ತಗೊಂಬಂದವನೆ 1/4 kg ಮೈಸೂರು ಪಾಕು. ಎಲ್ಲನೂ ಆ ಶಕ್ಲಿಗಳು ಎಲ್ಲ ಕೋಡ್ಬಳಿಗಳು ಎಲ್ಲನೂ ಆ ಗಂಡು ಕೊಡೋರು ಬರ್ತಾರೆ ಬಂದಾಗ ಕೊಡು ಅಂತ ಇವಾಗ ಕೇಳ್ತಾವನೆ ನನ್ನನ್ನು, ಏನಕ್ಕೆ ತರಿಸಿರೋದು ಅಂತ. ನಾನು ಹೋಗಿ ತಗೊಂಬಂದಿದ್ವಾ? ನೀನೆಲ್ಲ ತಗೊಂಬಂದಿದ್ವಾ? ಗಂಡು ಕಡೆಯರು. ಅಯ್ಯೋ ನನ್ನ ತಲೆಗಷ್ಟು. ಬೆಳಗ್ಗೆ ನಾನೇ ತಗೊಂಬಂದಿದ್ದು. ನೆನ್ನೆ ಪಟೇಲ್ ಬಂದಿದ್ನಲ್ಲ, ಹೇಳಿದ್ನು ನಾಳೆ ಬರ್ತೀರಿ ಅಂತ ಅಂದ್ಬಿಟ್ಟು. ಅಯ್ಯೋ ಮರ್ತೋಗ್ಬಿಟ್ನಿಲ್ಲೇ ನಿರ್ಮಲಾ. ನೀನು ಏನೇನು ಮಾಡ್ತೋದೆ ಹೇಳು. ನಿನ್ನ ನಾಳೆ ಬರಲ್ಲ, ನನಗೆ ಕರ್ಮ, ನಾನು ಅನುಭವಿಸ್ಬೇಕು. ಅಯ್ಯೋ, ನಾನು ಒಳ್ಳೆ ಮಾತಾಡಿದ್ರು ಜಗಳಕ್ಕೆ ಬರ್ತಾಳೆ, ಕೆಟ್ಟ ಮಾತಾಡಿದ್ರು ಜಗಳಕ್ಕೆ ಬರ್ತಾಳೆ. ಏನಪ್ಪ ಮಾಡೋದು ಇವಳ ಹತ್ರ? ಒಳ್ಳೇದಕ್ಕೂ ಕೆಟ್ಟದಕ್ಕೂ ಎಲ್ಲ ಒಂದೇ. ಅಯ್ಯೋ, ಈ ಮರುಕಾಯಿಲ್ಲ ನಂಗೆ. ಅದು ಯಾವಾಗ ಓದ್ತದೋ ಅದೇನು ಕತೆ. ನಾವು ಹೋಗು. ರೆಡಿ ಅದೇನೆ. ಇದ್ಯಾರೋ ಕೇಳ್ತಿರ ಒಳಕ್ಕೆ ಮುನುಗ್ಬಿಟ್ರು. ಯಾವ್ರ? ಯಾರು ಬೇಕಾಗಿತ್ತು? ನಾನಾ ಶಂಕರ, ನಾನು ಪಟೇಲಪ್ಪನಂದ್ರೆ ಯಾರು? ಯಾವ ನಿಮ್ದು? ಇದಕ್ಕೆ ಜಾತಕ್ಕೆ ಬಂದಿದ್ದೀರಿ ನಮ್ಮನ್ಕ? ಯಾಕಪ್ಪ ಪಟೇಲಪ್ಪ ನಾವು ಮುಂದೆ ಬರ್ತೀರಿ ಅಂತ ನೀನು ಹೇಳಿರಲಿಲ್ಲ ಅವ್ರಗ? ಹೇಳಿದ್ನೆ. ಅಣ್ಣ ಬರ್ರಿ ಪಟೇಲಣ್ಣ, ಬಾಣ ಕೂತ್ಕಣ. ನಿಮ್ಮ ಯಜಮಾನ್ ಕೇಳಿದ್ನಲ್ಲಮ್ಮ, ನಾವು ಹೆಣ್ಣೋಡಕ್ ಬರ್ತೀರಿ ಅಂತ. ಅಯ್ಯೋ, ಅವ್ರು ಏನೋ ಯೋಚನೆ ಮಾಡ್ತಾ ಇದ್ರು, ಎಲ್ಲ ಮರ್ತೋಗಿರ್ಬೇಕಣ. ಆಗ ಗಂಡು ಕಡೆಯವ್ರು ಬಂದವ್ರು ನೋಡು. ಪಟೇಲ, ಬಾರ ಕೂತ್ಕೋ ಬಾರ. ನಾನು ಏನು ಎಷ್ಟು ಮಾಡ್ತಾ ಇದ್ದಿಲ್ಲ, ಅದಕ್ಕೆ ಮರ್ತೋಗ್ಬಿಟ್ನೆ. ಬಾಪ್ಪ ಬಾ, ಶಾನ್ಬೋಗ್ರೆ ಕೂತ್ಕೊ ಬರ್ರಿ. ಏನಣ್ಣ ಊರ್ ಕಡೆ ಮಳೆ ಬೆಳೆಗಳು ಎಲ್ಲ ಚೆನ್ನಾಗವಾ? ನೀವೆಲ್ಲ ಚೆನ್ನಾಗಿದ್ದೀರಣ್ಣ? ಹೂನಮ್ಮ, ಚೆನ್ನಾಗಿದ್ದೀರಿ. ನೀವೆಲ್ಲ ಚೆನ್ನಾಗಿದ್ದೀರಿ ನಮ್ಮ? ಹೂನಣ್ಣ ಚೆನ್ನಾಗಿದ್ದೀರಿ. ಶಾನ್ಬೋಗ್ರೆ ಹೆಂಗಿದ್ದೀರಿ? ನೆನ್ನೆ ನಮ್ಮ ಪಟೇಲ್ಗನೋ ಹೇಳಿದ್ನು, ಶಾನ್ಬೋಗ್ರು ಮಗನ ಕೈ ಹೆಣ್ಣು ಬೇಕು ನೋಡಯ್ಯ, ನಿನ್ನ ಮಗಳೇ ಇರ್ಲಿನ ಅಂತ. ನಂಗೆ ಬಲ್ ಸಂತೋಷ ಆಯ್ತಪ್ಪ. ಸೀದಾ ಹೂವು ನನ್ನ ಮಗಳು ಹೋಗಿ ದೇವ್ರ ಪಾದಕ್ಕೆ ಬೀಳ್ತಾವಳೆ, ಹೂವು ಬಿದ್ದಂಗೆ ಅಂತ. ನಿಮ್ಮ ಮನೆಗ ನನ್ನ ಮಗಳು ಕೊಡೋಕೆ ಏನು ಅಭ್ಯಂತರ ಇಲ್ಲಪ್ಪ. ಏನಿಲ್ವಲ್ಲ, ಹೋಗು ಸವಿತನ್ ಕರ್ಕೊಂಬೋಗು. ಇನ್ನೇನಪ್ಪ ಶಂಕರಪ್ಪ ಸಮಾಚಾರ? ಹೇಳ್ಬೇಕು ಶಾನ್ಬೋಗ್ರೆ, ಹೇಳ್ಬೇಕು. ಎಷ್ಟು ಜನ ಮಕ್ಕಳು ನಿಮ್ಗ? ನಮ್ಗ 2 ಸಂಸಾರ ಇರೋದಪ್ಪ. ದೊಡ್ಡವ್ರಗ 2 ಗಂಡು ಮಕ್ಕಳು, 1 ಹೆಣ್ಣು ಮಗುವ. ಇನ್ನೊಂದು ಚಿಕ್ಕ ಸಂಸಾರಕ್ಕೆ 2 ಗಂಡು ಮಕ್ಳಪ್ಪ. ಒಂದು ಹುಡುಗನ್ಕೆನ ನನ್ನ ತಂಗಿ ಮಗಳೇ ಅವಳೆ. ನಾನು ದೊಡ್ಡವ್ರಿಗೆ ನೋಡ್ತಾ ಇದ್ದೀನಿ. ದೊಡ್ಡವನ್ಗೆ ಇವಾಗ ನಿಮ್ಮ ಮನೆಗೆ ಬಂದಿರೋದು ಎಣಿಕ. ಹೌದಾ? ಸರಿ. ಏನು ಸೆಟ್ ಆದರೆ ಒಂದೇ ಚಪ್ಪರ್ ಕೆಳಗೆ ಇಬ್ಬರಿಗೂ ಮಾಡಿಬಿಡೋದಂತ? ಹ್ಞೂ ಚಿಕ್ಕವನ್ಕ ನನ್ನ ತಂಗಿ ಮಗಳೇ ಅವಳೆ. ಏನೋ ಇಬ್ಬರು ಬೆಮೆ ಬಿದ್ದುಬಿಟ್ಟವ್ರೆ. ಇನ್ಯಾಕ ಅವ್ರ ಬೆಮೆ ಬೇಡ ಅನ್ನೋದು. ಅದಕ್ಕೆ ದೊಡ್ಡವನ್ ಪಟೇಲ್ಗೆ ಹೇಳಿದ್ನೆ, ಎಲ್ಲನೂ ಹೆಣ್ಣಿದ್ರೆ ನೋಡು ಅಂತ. ಈಗ ನಿಮ್ಮ ಮನೆಗೆ ಕರ್ಕೊಂಬಂದವನೆ. ಒಳ್ಳೇದೇ. ತಿಂದಾಡ್ರಿ ಮೈಸೂರು ಪಾಕ್ ತಿನ್ರಿ. ಬೇಡ ಸಿಹಿ ಏನು ತಿನ್ನಲ್ಲ ನಾನು ಹೆಚ್ಚಾಗಿ. ಪಟೇಲಪ್ಪನ ಕೊಡ್ತಿನ್ಲೇ. ತಿನ್ನ ಪಟೇಲ, ತಿನ್ನು. ಇನ್ನ 1-2 ಪ್ಲೇಟ್ ಅವೇ ತಂದಿದ್ದೀನಿ, ತಿನ್ನ. ಎಷ್ಟು ಬೇಕು ಅಷ್ಟು ತಿನ್ನು. ಯಾಕ ಮೈಸೂರು ಪಾಕ್ ಕೊಟ್ಬಿಟ್ಟೆ ಮದುವೆ ಮುಗಿಸ್ಬಿಡೋಣ ಅನ್ಕೊಂಬಿಟ್ಟಿದ್ಯೇನ? ಮದುವೆಗೆ ಏನು ಊಟ ಹಾಕಲ್ಲ ಏನು ಜೋರಾಗೆ? ಆಕ್ಸನ್ ಬಿಡ, ಏನು ಬಗ್ಸಿ ಬಂಗಾರ ಕೇಳ್ತಾ ಇದೆಯಾ? ಊಟ ತಾನೇ ಆಕ್ಸನ್ ಬಿಡ, ಒಂದತ್ತಲ್ದ್ರೆ 4 ಹೊತ್ತು. ಅದೇ ಊಟ ತಾನೇ, ಏನು ಬಗ್ಸಿ ಬಂಗಾರ ಏನು ಕೇಳ್ತಾ ಇಲ್ಲಲ್ಲ. ಒಳ್ಳೆ ಊಟನೇ ಆಕ್ಸನ್ ಬಿಡ.
ನಿರ್ಮಲ ಕರ್ಕೊಂಬ. ಏನಮ್ಮ ನಿನ್ನ ಹೆಸರು? ಊಟನಾ ಇನ್ನೂ ಇಲ್ಲ, ನಿಮ್ದು ಊಟ ಆಯ್ತಾ? ಅಲ್ಲಮ್ಮ ನಿನ್ನ ಹೆಸರೇನು? ಸವಿತಾ ಅಂತಣ್ಣ, ಸವಿತಾ ಅಂತ. ರಷ್ಟು ನಾಚಿಕೆ ಸ್ವಭಾವ, ದೂರಕ್ಕೆ ನಿಂತ್ಕೊಂಡವಳಲ್ಲ ಅದಕ್ಕೆ ಕೇಳಿಸ್ತಾ ಇಲ್ಲ. ಓ ಹುಡುಗಿ ಬಲ್ಲಿ ಲಕ್ಷಣವಾಗದಪ್ಪ, ಲಕ್ಷಣವಾಗದೆ. ಚೆನ್ನಾಗಿದ್ದೀರಾ ಎಲ್ಲರೂ? ಹೂನಮ್ಮ ಚೆನ್ನಾಗಿದ್ದೀರಿ. ಏನು ಶಾನ್ಭೋಗ್ರೆ ಹುಡುಗಿ ಒಪ್ಗೆನಾ? ಹ್ಞೂ ಇಲ್ಲಪ್ಪ ಲಕ್ಷ್ಮವಾಗವಳೆ. ನಡಿಯ ಒಳ್ಕ ನಡಿ. ಅಣ್ಣ ಗಂಡನ್ ಕರ್ಕೊಂಬತ್ತೀರಿ ಅಂತ ಅನ್ಕೊಂಡಿದ್ದೆ. ಫಸ್ಟ್ ದೊಡ್ಡವ್ರು ನೋಡ್ಬೇಕಲ್ಲಮ್ಮ, ಆಮೇಲೆ ಗಂಡು ಕರ್ಕೊಂಬರೋದು. ಏನೋ ಪಟೇಲ ಕಲ್ದಿರ ಕುತ್ಕೊಂಬಿಟ್ಟಿದ್ಯಾ? ಏನೋ ಮಾತಾಡ್ರಪ್ಪ. ಗಂಡವ್ರ ಅಪ್ಪನಂತೆ ಹೆಣ್ಣವ್ರ ಅಪ್ಪನಂತೆ ನೀವು ಮಾತಾಡ್ಬೇಕು. ನಮ್ದು ಏನೈತೆ ಮಧ್ಯ? ನಿಮ್ಮನ್ನ ಒಂದೊತ್ತಿಗೆ ಸೇರಿಸೋದು ನನ್ನ ಜವಾಬ್ದಾರಿ. ನಾನು ಇರೋದು ಹೇಳ್ತಾ ಇದ್ದೀನಣ್ಣ, ನೀವು ಒಪ್ಕೊಳ್ರಿ ಬಿಟ್ರೆ ನಿಮ್ಮ ಮನೆಕ ನಮ್ಮ ಮಗಳು ಕೊಡಕ ನಮ್ದು ಯಾವುದೇ ಅಭ್ಯಂತರ ಇಲ್ಲ. ನಮ್ಗೆ ಸಂತೋಷನೇ ನಿಮ್ಮ ಮನೆಕ ನನ್ನ ಮಗಳು ಸೊಸೆಯಾಗಿ ಬರ್ತಾ ಇರೋದು. ನಿಮ್ಮ ಒಪ್ಪಿಗೆ ಏನದ ನಮ್ಗಿನ್ನ ತಿಳಿದಲ್ಲ. ಆಯ್ತಮ್ಮ ಆಯ್ತು, ನೀವಿನ್ನಿಷ್ಟು ಹೇಳಿದ್ಮೇಲೆ ಇನ್ನು ನಾನು ಹೇಳ್ತಿರೋಕ್ಕಾಗ್ತದ? ನಮಗೂ ಒಪ್ಗೆನಮ್ಮ. ನಮ್ಮ ಮನೆಗೆ ಯಾವ್ದು ಏನು ನೋಡಿದ್ರೆ ಅದ್ರ ಮಧ್ಯೆ ಹೇಳ್ತೀನಪ್ಪ. ಅದೇ ಇದೆ ಅಂತ ನಾನೇನು ಹೇಳಲ್ಲ ಅಂತ ಹೇಳ್ತಾನೆ ಇರ್ತಾನೆ ನನ್ನ ಮಗನ. ಯಾವಾಗ್ಲೂ ನನ್ನ ಮಗನ ನಮ್ಮವ್ರನ್ನ ಕರ್ಕೊಂಡು ಬರ್ತೀನಮ್ಮ ನನಗೆ ಒಂದು ದಿವಸ. ಆಮೇಲೆ ಕುತ್ಕೊಂಡು ಒಂದು ಗಟ್ಟು ಮಾತು ಮಾತಾಡ್ಬಿಡೋಣ. ಅಯ್ಯೋ ಮಾತುಕತೆ ಏನು ಇಲ್ಲಣ್ಣ, ನಮ್ಗಿರೋದು ಒಬ್ಳೆ ಮಗಳು. ಇರೋ ಆಸ್ತಿ ಪಾಸ್ತಿ ಎಲ್ಲ ಅವಳದೆ. ನಿಮ್ಮ ಮಗನ ಇಲ್ಲಿ ಬಂದಿದ್ರು ಸರಿನೇ, ಇಲ್ಲ ಅಲ್ಲಿದ್ರು ಸರಿನೇ, ಹೆಂಗಾದ್ರೂ ಸರಿನೇ. ನೀವು ಹೆಂಗೆ ಹೇಳ್ತೀರಾ ಹಂಗೆ. ಗಂಡು ಮಕ್ಳು ಏನಿಲ್ಲೇನಮ್ಮ, ಒಬ್ಳೇನ ಮಗಳು? ಹೂನಣ್ಣ ಒಬ್ಳೆ ಮಗಳು. ನಾವು ಮನೆ ಹಳ್ಳಿ ಮಾಡ್ಕೊಬೇಕು ಅಂತ ಅನ್ಕೊಂಡ್ರೆ ಪಟೇಲಣ್ಣ ಹಿಂಗೆ ಶಾನ್ಭೋಗ್ರು ಅವ್ರ ಮಗನ್ಕೆ ಅಂತಂದು ನಾವಿನ್ಯಾಕ ಬಂದು ಇಷ್ಟ ಇದ್ದರೆ ಬಂದು ಇಲ್ಲಿರ್ಲಿ, ಇಲ್ಲ ಅಂತಂದ್ರೆ ಅಲ್ಲೇ ಇರಲಿ, ಎಲ್ಲನ ಇರಲಿ, ಈ ಆಸ್ತಿ ಅವ್ರಿಗೆ ಸೇರಿರೋದು. ಓ ಸರಮ್ಮ, ಸರಿ ಸರಿ. ನಂಗೆ ಬಲ್ ಸಂತೋಷ ಆಯ್ತಮ್ಮ ನಿಮ್ಮ ಮಾತು ಕೇಳಿ. ಇನ್ನೇನಪ್ಪ ಶಂಕರಪ್ಪ, ಏನದು ಶಾನ್ಭೋಗ್ರೆ ನೀವು ಹೇಳ್ಬೇಕು? ಇನ್ನು ಹುಡುಗನ ಕರ್ಕೊಂಬಂದು ಹುಡುಗನೋ ಹುಡುಗಿ ಒಪ್ಪಿಗೆ ತಗೊಂಡ್ರೆ ಮುಗಿತ್ವಾ? ನಮ್ಮ ಮುಂದಿನ ಕೆಲಸ ನಾವು ನೋಡ್ಕೊಂಬೋದಲ್ಲ. ಓ ಅದು ಸರಿ ಅಂದ್ರೆ ಯಾವ ಕರ್ಕೊಂಬತ್ತೀರಣ್ಣ ಹುಡುಗನ್ನ? ಓ ಏನಪ್ಪ, ನಮ್ಮ ನಿರ್ಮಲಮ್ಮನ ಒಂದೇ ಕಾಲಾಗವಳೆ ಮಗಳನ್ನ ಮನೆ ಬಿಟ್ಟು ಕಳ್ಸಕ್ಕ? ಹಂಗೇನಿಲ್ಲಣ್ಣ, ನಮ್ಮ ಮಗು ನಮ್ಗೇನು ಹೊರೆ ಆಗಿಲ್ಲ. ಶಾನ್ಭೋಗ್ರ ಮಗನಿಕ ನನ್ನ ಮಗಳು ಸೊಸೆ ಓದ್ತಾವಳೆ ಅಂತಂದ್ರೆ ಒಂಥರ ಸಂತೋಷ ಅಲ್ಲ ನಮ್ಗೂ. 4 ಜನದ ಹತ್ರ ಹೇಳ್ಕೊಂಡಕ್ಕೂ ಅದಕ್ಕೆ ಕೇಳಿದ್ನಷ್ಟೇ. ಒಂದು ಗಟ್ಟಿ ಮಾತಂತ ಆಗೋಗ್ಬಿಟ್ರೆ ನಮ್ಗೂ ಒಂದು ನಿರಾಳ ಅಲ್ಲ. ಓ ಅದು ನಿಜವೇ ನಮ್ಮ ಗಟ್ಟಿ ಮಾತು ಆಗ್ಬಿಟ್ರೆ ನಮ್ಗೂ ಒಂದು ನಿರಾಳ. ಹೆಣ್ಣು ನಮ್ದು ಅನ್ಸ್ಕೊಂಡು ಹೋಗ್ಬಿಡ್ತೀರಲ್ಲ, ಅವಾಗ ನಿಮ್ಗೂ ಒಂಥರ ನಿರಾಳ, ನಮ್ಗೂ ಒಂಥರ ನಿರಾಳ. ಓ ಸರಮ್ಮ, ನಮ್ಮವ್ರನ್ನ ಕರ್ಕೊಂಡು ಬರ್ತೀನಿ ನಾನು ಒಂದು ದಿವಸ. ಬರಕ್ ಮುಂಚೆ ಪಟೇಲನ್ ಕೂಡ ಹೇಳ್ ಕಳಿಸ್ಬೇಕಣ್ಣ ಒಂದು ದಿವಸ ಮುಂಚೆನೆ. ಓ ಆಯ್ತಮ್ಮ ಆಯ್ತಾಯ್ತು, ಹೇಳ್ ಕಳಿಸ್ತೀನಿ ಹೇಳಮ್ಮ. ಬರೋಣ ಶಂಕರ? ಹೂನಾ ಓಡ್ ಬಾ ದೇವ್ರು ಒಳ್ಳೇದ್ ಮಾಡಲಿ. ಲೇ ನಿರ್ಮಲ ಏನ ಗಂಡೇ ಬಂದಿಲ್ಲ? ಗಂಡ್ಯಾಕಂತ ಕರ್ಕ ಬಂದಿಲ್ಲ ಅವರು? ನೀನ್ ಕಟ್ಕೊಂಡು ನಾನು ಅನ್ಭೋಗಿಸ್ತಾ ಇದ್ದೀನಲ್ಲ, ನನ್ನ ಮಗಳು ಹಂಗೆ ಅನ್ಭೋಗಿಸ್ಕೊಡ್ತು ಅಂತ. ಆ ಶಾನ್ಭೋಗ್ರ ಮನಿಕನ ಆದ್ರೆ ನೆಮ್ಮದಿಯಾಗಿರ್ತದೆ ನನ್ನ ಮಗು. ನಿನ್ನ ಹತ್ರ ನಾನು ಹೇಳ್ತಾ ಇದ್ದೀನಲ್ಲ, ಆ ಪಾಡ ಅವಳು ಬೇಡ ಅಂತ ಹೇಳಿಲ್ಲ. ಗಂಡು ಇನ್ನೊಂದ್ಕಿತ ಕರ್ಕೊಂಬರ್ತೀನಿ, ಫಸ್ಟು ದೊಡ್ಡವ್ರು ಬರಬೇಕು, ಆಮೇಲೆ ಗಂಡು ಬರೋದು ಅಂತ. ತಿರ್ಗಾ ನಾನು ಕೇಳ್ತಾ ಇದೆಯಾ ಗಂಡೆಲ್ಲ ಅಂತ? ಅದಕ್ಕೆ ನಾನು ಕೇಳ್ಸಲ್ಲ, ಅದೇ ನಂಗೆ ಬಡ್ಕೊಂತ ಇದೆಯಾ? ಇಷ್ಟೊತ್ತು ಅವರಿಬ್ರು ಹೇಳ್ಬಿಟ್ಟು ಹೋಗವ್ರೆ ಗಂಡನ್ ಕರ್ಕೊಂಬರ್ತೀರಿ ಅಂತ. ತಿರ್ಗಾ ಕೇಳ್ತಾವನೆ ಗಂಡಕ್ಕೆ ಬಂದಿಲ್ಲ ಅಂತ. ಕ್ವಾಪ್ ಮಾಡ್ಕೊಂಬೇಡ, ಕಲ್ದಿರೆ ಕೇಳಿದ ತಪ್ಪ ಗಂಡೆಲ್ಲ ಅಂತ. ಮದುವೆ ಗಂಡು ಇನ್ನೊಂದ್ಕಿತ ಬರ್ತಾರಂತ ಹೇಳು. ಹೆಂಗ್ಸ್ರು ಮದುವೆ ಗಂಡು. ಹ್ಞೂ ಹಂಗೆ ಹೇಳು. ಅದಕ್ಕೆ ಯಾಕೆ ಹಂಗೆ ಮಕ ಅಷ್ಟಪ್ಪ ಇಟ್ಕೊಂಡು ಹೇಳ್ತಾ ಇದೆಯಾ? ರಾತ್ರಿ ಎಲ್ಲ ರಾಮಾಯಣ ಕೇಳಿ ಒತ್ತುಟ್ಟಿದ ತಕ್ಷಣ ರಾಮನ್ ಕೂಸಿದ್ಕು ಏನಂತಂದ್ರೆ ಅಣ್ಣ ತಂಗಿ ಅಂದ್ರಂತೆ. ಹಂಗಾಯ್ತು. ಇಷ್ಟೊತ್ತು ಅವ್ರು ನಿನ್ನ ಮುಂದೆನೆಲ್ಲ ಮಾತಾಡಿದ್ವಾ? ನೀನು ಕೇಳಿಸ್ಕೊಂಡಿಲ್ಲ ಅವ್ರು ಮಾತಾಡಿದ್ದೆಲ್ಲ? ಅಯ್ಯಪ್ಪ ಅದೇನು ಹಂಗೆ ಜಗಳಿಗೆ ಬರ್ತಾ ಇದೆಯಾ ನನ್ನ ಮ್ಯಾಗ? ಮಗುಕ್ ಒಂದು 4 ಕಾಳು ಹಾಕ್ಬಿಟ್ಟು ಎತ್ತನ ದೂರ ಹೊರಟೋಗ್ಬಿಡ್ತೀನಿ. ನೀನು ಯಾಕೆ ಬಾಡಿಗೆ ಜೊತೆಗೆ ಮಾತಾಡ್ಕೊಂಡು ಕುತ್ಕಳಿಗ? ಈ ಮರುಕಾಯಿಲಾಗ ನಾನು ಹೇಗಕ್ಕಾಗಲ್ಲಪ್ಪ.